ದೊಡ್ಡ ಭವಿಷ್ಯ ಆಗ್ತದೆ ಅನ್ನೋದು ಅಷ್ಟೇ ಸತ್ಯದ. ಇನ್ನು 2.5 ವರ್ಷ ಉಳಿತಾರೆ ಅವರು, ನಿಶ್ಚಿತವಾಗಿ ಅವರು ಜಕ್ಕೊಂಡು ಹೋಗ್ತಾರೆ. ಅದು ಜಕ್ಕೊಂಡು ಹೋಗಲಿ. ಆದರೆ ಇದೇ ಸಂದರ್ಭ ಬರ್ಬೋದು, ಅವಕಾಶ ಬಂದದ. ಫ್ರೀ ಶಿಕ್ಷಣ, ಹೈಯರ್ ಎಜುಕೇಷನ್ ಏನು ಬಂಡವಾಳ ಆಗ್ಬೋದು, ಎಷ್ಟು ಆಗ್ಬೋದು, ಈ ಗ್ಯಾರಂಟಿ ಕೊಟ್ಟವ್ರಿಗೆ ಇದೇನು ಮಹಾನಲ್ಲ. ಈಗಾಗಲೇ ಅದ ನಮ್ಮಲ್ಲೇ 30 ವಿದ್ಯಾರ್ಥಿಗಳು ಒಬ್ಬ ಶಿಕ್ಷಕ ಬರುವಂಗೆ ಎಲ್ಲ ಮಕ್ಕಳಿಗೂ ಹೈಯರ್ ಎಜುಕೇಷನ್ ಫ್ರೀ. ಅಲ್ಲಿವರೆಗೆ ವೃತ್ತಿಪರ ಮತ್ತು ಹೈಯರ್ ಫ್ರೀ ಮಾಡಿಸುವಂಥ ಸಾಹಸ ಮಾಡಿದರೆ ನಿಶ್ಚಿತವಾಗಿಯೂ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಹೆಸರು ಅಜರಾಮರಾಗಿ ಉಳಿತದ್ರು. ಒಂದು 2 ಮಾತಿಲ್ಲ. ಇಲ್ಲಿವರೆಗೆ ಯಾವುದೋ ಕಾರಣಕ್ಕೆ ಬಂದರು ಅವರು. ಇಲ್ಲಿ ತನಕ ಡಿ ಕೆ ಶಿ ಅವರನ್ನು ಸಹಿಸಿದರು, ಅದು ಡಿ ಕೆ ಶಿ ಅವರನ್ನು ಸಹಿಸಿದರು. ರಾಜಕೀಯದಲ್ಲಿ ನಡೆಯುವಂಥದ್ದು ಇನ್ಮೇಲೆ ಆ ಕಾರಣ ಹೇಳುವಂಥದ್ದಿಲ್ಲ. ಇನ್ನೇನಿದ್ರು ಹೈಕಮಾಂಡು ಇವರು ಸಾಬರಿಗೆ ಬರಲಿಕ್ಕಿಲ್ಲ ಅನ್ನಿಸ್ತದೆ. ಬಟ್ ಶಿಕ್ಷಣದೊಂದು ಈಗ ನಿಮಗೆ ಹೇಳಿದಂಗೆ ಪ್ರತಿ ಗ್ರಾಮಕ್ಕೆ ಗೋಡಾವನ ಮಾರ್ಕೆಟ APMC ಸಾಕಷ್ಟು ಒಳ್ಳೆ ಕೆಲಸ ಆಗಲಿಕ್ಕೆ ಇಲ್ಲ ಅಂತಲ್ಲ. ಅದಕ್ಕಿಂತಲೂ ಪ್ರತಿ ಗ್ರಾಮ ಪಂಚಾಯತಿನೂ ಗೋಡೌನ್ ಕಟ್ಟಿಕೊಟ್ಬಿಟ್ರೆ ಅದು ವ್ಯಾಪಾರ ಕೇಂದ್ರ ಆಗ್ತದೆ, ಅದು ಮಾರ್ಕೆಟು ಆಗ್ತದೆ. ಜೊತೆಗೆ ಬೆಂಬಲ ಬೆಲೆ ಮಾರ್ಕೆಟ್ ಮತ್ತು ಬೆಂಬಲ ಬೆಲೆ ಕಾನೂನು ಇವು 2 ಮಾಡಿ ಶಿಕ್ಷಣ ಫ್ರೀ ಮಾಡಿದರೆ, ಮತ್ತು ಅದ್ರ ಜೊತೆಗೆ ಇನ್ನೊಂದು ಔಷಧಿ ಫ್ರೀ ಮಾಡಿದರೆ ಇದು ದೊಡ್ಡ ದೇಣಿಗೆ ಕೊಟ್ಟಂಗೆ. ಇಡೀ ವಿಶ್ವದಲ್ಲಿ ಇವತ್ತು ಚೈನಾ ಆಗಿರ್ಬೋದು, ಅಮೆರಿಕ ಆಗಿರ್ಬೋದು, ಯುರೋಪದ ದೇಶಗಳಾಗಿರ್ಬೋದು, ಅವೆಲ್ಲ ತಮ್ಮ ಮಕ್ಕಳಿಗೆ ಫ್ರೀ ಎಜುಕೇಷನ್ ಮತ್ತು ಫ್ರೀ ಮೆಡಿಸಿನ್ ಕೊಟ್ಟಿದ್ದರಿಂದಾಗಿ ಇವತ್ತು ಹಂತಕ್ಕೆ ಬಂದಿದ್ದಾವೆ ಅನ್ನೋದನ್ನು ಮರಿಬಾರದು. ಜೊತೆಗೆ ಅಮೆರಿಕ ಅಂಥ ದೇಶ ಆಗಿರ್ಬೋದು, ಯುನೈಟೆಡ್ ಸ್ಟೇಟ್ಸ್ ಜೊತೆಗೆ UK ಆಗಿರ್ಬೋದು, ಮತ್ತಾವ ದೇಶ ಆಗಿರ್ಬೋದು, ಇವರೆಲ್ಲ ತಮ್ಮ ರೈತರಿಗೆ ಸಾಕಷ್ಟು ಸಬ್ಸಿಡಿ ಕೊಡ್ತಾರೆ. ಯಾಕಂತಂದ್ರೆ ರೈತ ಲಾಭದಲ್ಲಿ ಇಲ್ಲ ಅಂತೇಳಿ. ಅದಕ್ಕಿಂತ ನಾವು ಇವತ್ತು ಮಾರ್ಕೆಟ್ ಮಾಡಿಕೊಟ್ಟಿವಿ ಅಂದ್ರೆ ಪ್ರತಿ ಗ್ರಾಮ ಪಂಚಾಯತಿ ಸಿದ್ದರಾಮಯ್ಯನವರು ನಿಶ್ಚಿತವಾಗಿಯೂ ದೊಡ್ಡ ಕೆಲಸ ಮಾಡಿದಾಗ ಅಂತೇಳಿ ರೈತರ ಪರವಾಗಿ ನಾವು ಹೇಳ್ತಾ ಇದ್ದೀವಿ. ಮತ್ತು ಭಾಳ ಜನ ರೈತರು ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ನಿಲ್ಲಿಸ್ಲಿಕ್ಕೆ ಹೋಗ್ಬಾರ್ದು. H60 ನ್ಯೂಸ್ ಅರ್ಥ ಸಿದ್ದರಾಮಯ್ಯದು ಸತ್ಯದ ಕೈಗೊಂಡು ವಂದನೆಗಳು.